ಸಾಕಷ್ಟು ವಿರೋಧ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದರೂ ಕೂಡ ಬಲ್ಡೋಟಕ್ಕಿಲ್ಲ ತಡೆ. ಕೊಪ್ಪಳ ಬಳಿ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆ ಸ್ಥಗಿತಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧವನ್ನ ಸ್ವಾಮೀಜಿ ವ್ಯಕ್ತಪಡಿಸಿದ್ರು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಲಾಗಿತ್ತು. ಜನರು ಕೂಡ ಸಾಕಷ್ಟು ಬೀದಿಗಿಳಿದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆದರೆ ಇಂಥ ಸಂದರ್ಭದಲ್ಲಿ ಬಲ್ಡೋಟ ಕಾರ್ಖಾನೆ ನಿರ್ಮಾಣಕ್ಕೆ ಕೇಂದ್ರದಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಪರಿಸರ ಅರಣ್ಯ ಇಲಾಖೆಯಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ವಿರೋಧ ಪ್ರತಿಭಟನೆಯ ಮಧ್ಯೆ ಪರ್ಮಿಷನ್ ಸಿಕ್ಕಿರುವಂಥದ್ದು. ಇನ್ನು ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಈಗ ಬೇಸರಗೊಂಡಿದ್ದಾರೆ. ಎರಡನೇ ಬಾರಿಗೆ ಹರಿದ್ವಾರಕ್ಕೆ ಸ್ವಾಮೀಜಿ ತೆರಳಿದ್ದಾರೆ. ಕಳೆದ 15 ದಿನಗಳಿಂದ ಮಠದಲ್ಲಿ ಸ್ವಾಮೀಜಿ ಇಲ್ಲ. ಒಂದ್ ಕಡೆಯಲ್ಲಿ ಕೇಂದ್ರದಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಜನಪ್ರತಿನಿಧಿಗಳು ಯಾರು ಕೂಡ ಜನರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇಲ್ಲ. ಕಾರ್ಖಾನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ಮುಂದುವರಿತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸ್ವಾಮೀಜಿ ಕೂಡ ಅಸಮಾಧಾನಗೊಂಡಿದ್ದಾರೆ. ಏಪ್ರಿಲ್ 2ರಂದು ಮತ್ತೆ ಹರಿದ್ವಾರಕ್ಕೆ ಗವಿಸಿದ್ದೇಶ್ವರ ಸ್ವಾಮಿ ತೆರಳಿದ್ದಾರೆ. ಸಾಮಾನ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆ ಮುಗಿದ ಬಳಿಕ ಧಾರ್ಮಿಕ ಯಾತ್ರೆಯನ್ನ ನಡೆಸ್ತಾರೆ. ಆದರೆ ಇದೇ ಮೊದಲ ಬಾರಿಗೆ, ಎರಡನೇ ಬಾರಿಗೆ ಧಾರ್ಮಿಕ ಯಾತ್ರೆಯನ್ನ ಸ್ವಾಮೀಜಿ ಕೈಗೊಂಡಿದ್ದಾರೆ. ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆ ಹಿನ್ನೆಲೆಯಲ್ಲೇ ಬೇಸರಗೊಂಡು ಈ ರೀತಿಯಾಗಿ ಸ್ವಾಮೀಜಿ ಪ್ರವಾಸ ಕೈಗೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಇದೀಗ ಭಕ್ತರ ಮಧ್ಯೆ ನಡೀತಾ ಇದೆ. ಬೆಳಿಗ್ಗೆ ನೀರಿಲ್ಲ ಅಂತ ಅವ್ರು ಅಳ್ತಾರ ಪಾಪ ಎಲ್ಲ ರೈತರಲ್ಲಿ. ಈಗ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಕೊಟ್ರ ಈಗ ಅವ್ರಿಗೆ ಕುಡಿಯೋ ನೀರಿನ ಹೆಂಗೆ ಸಮಸ್ಯೆ, ಎರಡನೇ ಬೆಳೆ ನೀರಿನ ಸಮಸ್ಯೆ. ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗೆ ಬಿಡ್ತಾರ. ಈಗ ಅವೆಲ್ಲ ಈಗ ನೋಡಿ ಇದ್ರ ಹತ್ರ ನೀರು ಹಚ್ಚಗಾಗತ್ತೆ. ಈ ನೀರೆಲ್ಲ ಅದಕ್ಕೆ ಹೋಗಿ ಹಚ್ಚಗಾಗಿ ಡ್ಯಾಮ್ ನೀರ ಕಲುಷಿತ ಆಗಿದೆ. ಗ್ರೀನರಿ ಬಂದು ಮಣ್ಣಿನ ಪದ್ಧತಿ ಮಣ್ಣೆ ಕೃಷಿ ಜಮೀನು ಬೇಕು. ಫ್ಯಾಕ್ಟ್ರಿಗಳಿಂದ ಮೊದಲಿಂದ ತೊಂದರೆ ಆಗ್ತಾ ಇತ್ತು. ಯಾವಾಗ ಇದು ಇನ್ನೊಂದು ದೊಡ್ಡ ಫ್ಯಾಕ್ಟ್ರಿ ಅಂದರೆ ಈಗಿರೋ ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿಗಿಂತಲೂ 30-40 ಪಟ್ಟು ದೊಡ್ಡ ಫ್ಯಾಕ್ಟ್ರಿ ಬರ್ತಂತ ಗೊತ್ತಾಯಿತು. ಅವಾಗ ಕೊಪ್ಪಳದಲ್ಲಿ ಬದುಕೋದು ಕಷ್ಟ ಅಂತ ಗೊತ್ತಾಗ್ತಾ ಬಂತು ಜನರಿಗೆ. ಹೀಗಾಗಿ ಏಕಾಏಕಿ ಒಂದು ಜನಾಂದೋಲನ ರೂಪದಲ್ಲಿ ಜನ ಎದ್ದು ಕೂತರು. ಅದಕ್ಕೆ ಶ್ರೀಗಳ ನೇತೃತ್ವ ವಹಿಸಬೇಕಂತ ಹೋಗಿ ಕೇಳ್ಕೊಂಡ್ರು. ಗವಿಸಿದ್ದೇಶ್ವರ ಮಠದ ಶ್ರೀಗಳು ಅವ್ರನ್ನ ಕೇಳ್ಕೊಂಡಾಗ ಅವರು ಸಹಿತ ಭಕ್ತರಿಗಾಗಿಯೇ ಮಠವನ್ನು ಬಿಟ್ಟು ಜನರಿಗಾಗಿ ಈ ಹೋರಾಟವನ್ನು ರೂಪಿಸಿ ಮುಂದಾಳತ್ವವನ್ನು ವಹಿಸಿ ಒಂದು ದೊಡ್ಡ ಸಭೆಯನ್ನು ಮಾಡಿದರು. ಆ ಸಭೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.